ವಿಡಿಯೋ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿಡಿಯೋಗಳನ್ನು ಹಾಕೋದಕ್ಕೆ ನನಗೆ ಮೋಟಿವೇಶನ್ ಸಿಗುತ್ತೆ. ಹರಿ ಓಂ. ಪಠ್ಯ ಬಂಡವಾಳಗಾರ ಕೊಂಡು ಮಾರುವ ಭಾಷಾ ಮಾಧ್ಯಮ. ಲೇಖಕರು ಡಾಕ್ಟರ್ ವಸು. ಆಗಿನ ಕಾಲದಲ್ಲಿ ಬ್ರಿಟಿಷರು ಭಾರತಕ್ಕೆ ಆಧುನಿಕ ಶಿಕ್ಷಣ ವ್ಯವಸ್ಥೆಯನ್ನು ಪರಿಚಯ ಮಾಡಿಸ್ತಾರೆ. ಜೊತೆಗೆ ಆಳುವ ವರ್ಗ ಅಂದರೆ ಆಗಿನ ಕಾಲದಲ್ಲಿ ನಮ್ಮನ್ನು ಆಳ್ತಾ ಇದ್ದಂಥ ಇವರು ತಮಗೆ ಬೇಕಾದ ರೀತಿಯಲ್ಲಿ ಶಿಕ್ಷಣದ ವ್ಯವಸ್ಥೆಯನ್ನು ಜಾರಿಗೆ ತರ್ತಾರೆ. ಭಾರತೀಯರು ವಿದ್ಯಾವಂತರಾಗಬೇಕನ್ನೋ ಯಾವ ಆಸೆ ಉದ್ದೇಶ ಅವ್ರಿಗಿರಲಿಲ್ಲ. ಬದಲಾಗಿ ಅವರ ಸರ್ಕಾರದಲ್ಲಿ ಅವರ ಕಂಪನಿಯಲ್ಲಿ ಕೆಲಸ ಮಾಡೋದಕ್ಕೆ ಕಾರ್ಮಿಕರ ಅವಶ್ಯಕತೆ ಇರುತ್ತೆ. ಈ ಕಾರಣಕ್ಕೆ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ದುಡಿಯುವಂಥ ಕಾರಕೂನರನ್ನು ಅಂದರೆ ಗುಮಾಸ್ತರನ್ನು ತಯಾರು ಮಾಡುವುದು ಅವರ ಉದ್ದೇಶ ಆಗಿರುತ್ತೆ. ಕ್ಕೆ ಸಂಬಂಧಪಟ್ಟ ಅಥವಾ ಅದಕ್ಕೆ ತಕ್ಕಂಥ ವಿಷಯಗಳನ್ನು, ಭಾಷೆಯನ್ನು ಈ ಒಂದು ಎಜುಕೇಷನ್ ಮೂಲಕ ಜನರಿಗೆ ಪರಿಚಯವನ್ನು ಮಾಡಿಸ್ತಾರೆ. ಗಮನವಿಟ್ಟು ಕೇಳಿಸ್ಕೊಳ್ಳಿ, ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬರುತ್ತೆ. 19ನೇ ಶತಮಾನದಲ್ಲಿ ಒಂದು ವಿಷಯದ ಬಗ್ಗೆ ತುಂಬ ಚರ್ಚೆ ಆಗುತ್ತೆ. ಅಂದರೆ 19th ಸೆಂಚುರಿಯಲ್ಲಿ ಶಾಲೆ ಸೂತ್ರದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಸ್ಥಳೀಯ ಭಾಷೆಯಲ್ಲಿ ಅಂದರೆ ಮಾತೃಭಾಷೆಯಲ್ಲಿ ಮಕ್ಕಳಿಗೆ ಕಲಿಸ್ಬೇಕು ಅಂತ, ಹಾಗೆ ಉನ್ನತವಾದ ಶಿಕ್ಷಣವನ್ನು ಇಂಗ್ಲೀಷಲ್ಲಿ ಕೊಡಬೇಕು ಅನ್ನೋದು ಇವರ ಮೂಲ ಉದ್ದೇಶ ಆಗುತ್ತೆ ಹಾಗೂ ತೀರ್ಮಾನವೂ ಆಗುತ್ತೆ. ಇಲ್ಲಿ ಬ್ರಿಟಿಷರು ತಮ್ಮ ಇಂಗ್ಲೀಷ್ ಭಾಷೆಯನ್ನು ವಾಣಿಜ್ಯ ವ್ಯವಹಾರ ಭಾಷೆಯನ್ನಾಗಿ ಮಾಡ್ತಾರೆ. ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಬಿಸ್ನೆಸ್ ಲ್ಯಾಂಗ್ವೇಜ್ ಆಗಿ ಎಲ್ಲ ಕಡೆ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಇದರಿಂದ ಸ್ಥಳೀಯ ಭಾಷೆಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಇಲ್ಲಿ ಲೇಖಕರು ತಮ್ಮ ಮಾತನ್ನು ಮುಂದುವರಿಸ್ತಾ ಈ ರೀತಿ ಹೇಳ್ತಾ ಇದ್ದಾರೆ. ವಾಸ್ತವವಾಗಿ ಸ್ಥಳೀಯ ಭಾಷೆಗಳನ್ನು ಕಲಿತಂತಹ ಕಿಟಲ್ ಅನ್ನೋ ವ್ಯಕ್ತಿ ಕನ್ನಡಕ್ಕೆ ಡಿಕ್ಷನರಿ ಅಂದರೆ ನಿಘಂಟನ್ನು ಬರೆದು ನಮ್ಮ ಭಾಷೆಯನ್ನು ಶ್ರೀಮಂತಗೊಳಿಸಬೇಕು ಅನ್ನೋ ಒಂದು ಪ್ರಯತ್ನವನ್ನು ಪಡ್ತಾರೆ. ಇದರಿಂದ ನಮ್ಗೆ ಅರ್ಥವಾಗುವಂಥ ವಿಷಯ ಏನಪ್ಪ ಅಂದರೆ ಇಂಗ್ಲೀಷ್ ಭಾಷೆಯನ್ನು ವಾಣಿಜ್ಯ ಭಾಷೆಯಾಗಿ ಅಂದರೆ ಬಿಸ್ನೆಸ್ ಲ್ಯಾಂಗ್ವೇಜ್ ಆಗಿ ಮಾಡಿಕೊಂಡು ನಮ್ಮ ಭಾಷೆಯನ್ನು ಬಲಿ ಕೊಡೋದಕ್ಕೆ ಹೊರಡ್ತಾನೇ ಇದ್ದೀವಿ ಅಲ್ವಾ. ಪ್ರಾಥಮಿಕ ಹಂತದಲ್ಲಿ ಮಾತೃಭಾಷೆಯಲ್ಲೇ ಶಿಕ್ಷಣವನ್ನು ತಗೊಳ್ಳೋದು ಪೋಷಕರದು ಮತ್ತು ಮಕ್ಕಳ ಒಂದು ಹಕ್ಕಾಗಿರುತ್ತೆ ಅಂತ ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀಡಿದೆ. ಕೋರ್ಟು ಇನ್ನೊಂದು ವಿಷಯದ ಬಗ್ಗೆ ತುಂಬ ಸೂಕ್ಷ್ಮವಾಗಿ ಇಲ್ಲಿ ನಮಗೆ ಹೇಳ್ತಾರೆ. ಈ ರೀತಿಯಾಗಿ ಶಿಕ್ಷಣವನ್ನು ನಾವು ನೀಡದೇ ಹೋದರೆ ಆ ಜನರ ಒಂದು ಮೂಲಭೂತ ಹಕ್ಕಿನ ಉಲ್ಲಂಘನೆ ಆಗುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸ್ಥಳೀಯ ಭಾಷೆಗೆ ಇಂಪಾರ್ಟೆನ್ಸನ್ನು ಕೋರ್ಟು ಸಹ ನೀಡಿದೆ. ಇಲ್ಲಿ ಒಂದು ವಿಷಯವನ್ನು ಗಮನಿಸಿ, ಬಂಡವಾಳಗಾರರು ಅಂತ ಯಾರನ್ನು ಕರಿತಾ ಇದ್ದಾರೆ ಅಂದರೆ ಎಜುಕೇಷನ್ ಅನ್ನೋ ಹೆಸರಿನಲ್ಲಿ ಇನ್ವೆಸ್ಟನ್ನು ಮಾಡಿ ಲಾಭವನ್ನು ಪಡೆಯುವಂಥ ವ್ಯಕ್ತಿಗಳಿಗೆ ಬಂಡವಾಳಗಾರರು ಅಂತ ಇಲ್ಲಿ ಕರೆಯುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಖಾಸಗಿ ಶಾಲೆಗಳನ್ನು ಅಂದರೆ ಪ್ರೈವೇಟ್ ಸ್ಕೂಲನ್ನು ನಡೆಸುವಂತಹ ಬಂಡವಾಳಗಾರರು ಇಂಗ್ಲೀಷ್ ಸ್ಕೂಲ್ ಅನ್ನೋ ಹೆಸರಿನಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ. ಇದರಿಂದ ಒಳ್ಳೆಯ ರಿಟರ್ನ್ ಸಿಗುತ್ತೆ ಅನ್ನೋ ಗ್ಯಾರಂಟಿನೂ ಅವ್ರಿಗಿರುತ್ತೆ. ಅಂದರೆ ಬಂಡವಾಳದ ರಕ್ಷಣೆ ಸಿಗ್ತಾ ಇದೆ ಅನ್ನೋದು ಈ ಒಂದು ಲೇಖಕರು ಹೇಳ್ತಾ ಇರೋವಂಥ ವಿಷಯ. ಈ ಒಂದು ಶಿಕ್ಷಣ ಪದ್ಧತಿ ಹುಟ್ಟಿದಾಗಿಂದ ಬಂಡವಾಳಗಾರರ ಅಗತ್ಯನೇ ಆಗ್ತಾ ಬಂದಿದೆ. 200 ವರ್ಷ ಕಳೆದರೂ ಸಹ ಈಗಲೂ ಅದೇ ವ್ಯವಸ್ಥೆ ಇರೋದನ್ನು ನಾವು ಕಾಣ್ಬೋದಾಗಿದೆ. ನಾವು ಒಪ್ಪಿರುವಂಥ ಶಿಕ್ಷಣದ ವ್ಯವಸ್ಥೆ ಬಂಡವಾಳಗಾರರ ಅಗತ್ಯಕ್ಕೆ ತಕ್ಕಂತೆ ರೂಪುಗೊಂಡಿರುವಂಥ ಒಂದು ವ್ಯವಸ್ಥೆಯಾಗಿದೆ. 19ನೇ ಶತಮಾನದಲ್ಲಿ ಬ್ರಿಟನ್ನಲ್ಲಿ ಪ್ರಾರಂಭವಾದಂಥ ಶಾಲಾ ಪದ್ಧತಿ ಬೆಳೆದು ಇಡೀ ಜಗತ್ತನ್ನೇ ವ್ಯಾಪಿಸುತ್ತೆ. ಹಾಗೆ 19ನೇ ಶತಮಾನದಲ್ಲಿ ಅಂದರೆ 19th ಸೆಂಚುರಿಯಲ್ಲಿ ಈ ಒಂದು ಕೈಗಾರಿಕೆಗಳು ಇದ್ದಕ್ಕಿದ್ದಂತೆ ಶುರುವಾಗುತ್ತೆ. ಅಲ್ಲಿ ಕೆಲಸ ಮಾಡೋದಕ್ಕೆ ಲೇಬರ್ಸ್ ಅವಶ್ಯಕತೆ ಬೇಕಾಗುತ್ತಲ್ವ. ಹಾಗೆ ಹಳ್ಳಿಗಳಿಂದ ಕೆಲಸ ಮಾಡೋದಕ್ಕೆ ಅಂತ ಜನ ಬರ್ತಿದ್ರು. ಆದರೆ ಇಂಥ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡಬೇಕಂದ್ರೆ ಅವ್ರಿಗಿರಬೇಕಾದಂತಹ ಎಜುಕೇಷನ್ ಸ್ಕಿಲ್ ಇದ್ಯಾವುದು ಇವ್ರಿಗಿರ್ತಾ ಇರಲಿಲ್ಲ. ಯಾರು ಎಜುಕೇಷನ್ ಟ್ರೈನಿಂಗ್ ಸ್ಕಿಲ್ ಎಲ್ಲವನ್ನು ಪಡ್ಕೊಂಡಿರ್ತಾರೋ ಅಂಥ ಜನರ ಡಿಮ್ಯಾಂಡು ತುಂಬ ಆಗುತ್ತೆ ಆ ಕಾಲದಲ್ಲಿ. ಒಂದು ರೀತಿ ಹೇಳಬೇಕು ಅಂದರೆ ಜನರನ್ನು ಅಟ್ರ್ಯಾಕ್ಟ್ ಮಾಡ್ತಿದ್ರು ಈ ಒಂದು ಎಜುಕೇಷನ್ ಕಡೆಗೆ, ಸ್ಕಿಲ್ಲನ್ನು ಇಂಪ್ರೂವ್ ಮಾಡ್ಕೊಳ್ಳೋ ಕಡೆಗೆ. ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಒಂದು ರೀತಿಯ ಜಾಗತೀಕರಣ ಅಂದರೆ ಗ್ಲೋಬಲ್ ಚೇಂಜಸನ್ನು ಮಾಡಿ ಜನರನ್ನು ಅಟ್ರ್ಯಾಕ್ಟ್ ಮಾಡ್ತಿದ್ರು. ಇಲ್ಲಿವರೆಗೂ ನೋಡ್ತಿದ್ದೀರಾ. ನಿಮ್ಗೆ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ ಅಲ್ಲದೆ ಟೀನೇಜ್ ಮಕ್ಕಳನ್ನು ಒಂದು ಬ್ಯಾಚ್ ಆಗಿ ಮಾಡಿ ಅವ್ರಿಗೆ ಬೇಕಾದಂಥ ಟ್ರೈನಿಂಗ್ ಮತ್ತು
ಎಜುಕೇಷನನ್ನು ಕೊಟ್ಟು ಅವರ ಸ್ಕಿಲ್ಲನ್ನು ಇಂಪ್ರೂವ್ ಮಾಡ್ತಾರೆ. ಇದರ ಮುಖ್ಯ ಉದ್ದೇಶ ಇಷ್ಟೇ. ಫ್ಯಾಕ್ಟ್ರಿಗಳಲ್ಲಿ ಕೆಲಸಕ್ಕೆ ಸೇರಿಸ್ಕೊಳ್ಬೇಕಾದ್ರೆ ಅಥವಾ ನಿವೃತ್ತಿ ಹೊಂದಿದಾಗ, ಅಂದರೆ ರಿಟೈರ್ಡ್ ಆದಾಗ ಟ್ರೈನಿಂಗ್ ಇರುವಂತಹ ವ್ಯಕ್ತಿಗಳ ಅವಶ್ಯಕತೆ ಇರುತ್ತಲ್ವ. ಸೊ ಹಾಗಾಗಿ ಮುಂದಾಲೋಚನೆಯಿಂದ ಮೊದಲೇ ಇವರು ಅವರಿಗೆಲ್ಲ ಎಜುಕೇಷನನ್ನು ಕೊಡ್ತಾಯಿದ್ರು. ಬ್ರಿಟನ್ ಸರ್ಕಾರಕ್ಕೆ ಜನಸಾಮಾನ್ಯರಿಗೆ ಓದು ಬರಹ ಕಲಿಸ್ಕೊಡ್ಬೇಕು ಅನ್ನೋ ಯಾವ ಆಸೆನೂ ಇರಲಿಲ್ಲ. ಆದರೆ ಇದರಿಂದ ಅವರಿಗೆ ತುಂಬ ಲಾಭ ಇದೆ ಅನ್ನೋ ವಿಷಯ ಮಾತ್ರ ಗೊತ್ತಾಗುತ್ತೆ. ಆ ಕಾರಣಕ್ಕಾಗಿ ಎಲ್ಲರೂ ಓದಬೇಕು ಅನ್ನೋ ಒಂದು ರೂಲ್ಸನ್ನು 1870ಯಲ್ಲಿ, ಅಂದರೆ 1870ರಲ್ಲಿ ಪಾಸ್ ಫಾರ್ ಎಜುಕೇಷನ್ ಆ್ಯಕ್ಟ್ನಿಂದ ಪ್ರಾಥಮಿಕ ಶಿಕ್ಷಣ ಜವಾಬ್ದಾರಿಯನ್ನು ಅಲ್ಲಿನ ರಾಜ್ಯದ ಸರ್ಕಾರಗಳಿಗೆ ಬಿಟ್ಕೊಡ್ತಾರೆ. ಅಂದರೆ ಸ್ಟೇಟ್ ಗೌರ್ಮೆಂಟು ತಮಗೆ ಬೇಕಾದಂಥ ಶಿಕ್ಷಣವನ್ನು ರೂಪಿಸುವಂಥ ಜವಾಬ್ದಾರಿಯನ್ನು ವಹಿಸ್ಕೊಳ್ಳುತ್ತೆ. ಹಾಗೆ ಬ್ರಿಟನ್ನಲ್ಲಿ ಶುರುವಾದಂಥ ಎಜುಕೇಷನ್ ಸಿಸ್ಟಮನ್ನೇ ಭಾರತದಲ್ಲೂ ಸಹ ಪರಿಚಯವನ್ನು ಮಾಡಿಸ್ತಾರೆ. ಇವರ ಮುಖ್ಯ ಉದ್ದೇಶ ಇಷ್ಟೇ. ಜೊತೆಗೆ 19th ಸೆಂಚುರಿಯಲ್ಲಿ ಕೈಗಾರಿಕೆ ಕ್ರಾಂತಿ ಏನು ಅಷ್ಟೊಂದು ಆಗಲಿಲ್ಲ ಭಾರತದಲ್ಲಿ. ಆದರೂ ಸಹ ಇವ್ರಿಗೆ ಇರುವಂಥ ಉದ್ದೇಶ ಇಷ್ಟೇ. ಇವರ ಒಂದು ಸರ್ಕಾರದಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಗಳ ಅವಶ್ಯಕತೆ ಇರುತ್ತೆ. ಆ ಕಾರಣಕ್ಕೆ ಈ ಒಂದು ಎಜುಕೇಷನನ್ನು ತೊಗೊಂಬರ್ತಾರೆ ಅಷ್ಟೇ. ಜೊತೆಗೆ ನಮಗೆ ಸ್ವಾತಂತ್ರ್ಯ ಸಿಕ್ಕ ನಂತರ ರಾಷ್ಟ್ರೀಯತೆಯ ಭಾವನೆಗಳನ್ನು ಬೆಳೆಸುವಂತಹ ಒಂದು ಎಜುಕೇಷನನ್ನು ನೀಡಬೇಕು ಅನ್ನೋ ಒಂದು ಪ್ರಯತ್ನ ನಡೆಯುತ್ತೆ. ಇದನ್ನು ಜಾರಿಗೆ ತರೋದಕ್ಕೆ ಸರ್ಕಾರವಾಗಲಿ ಅಥವಾ ಆಳುವ ವರ್ಗ ಆಗಲಿ ಸಹಾಯವನ್ನು ಮಾಡೋದಿಲ್ಲ. ಆಳುವ ವರ್ಗ ತಮಗೆ ಬೇಕಾದ ರೀತಿಯ ಸಮಾಜವನ್ನು ರೂಪಿಸುವುದಕ್ಕೆ ತಕ್ಕ ಹಾಗೆ ಶಿಕ್ಷಣದ ವ್ಯವಸ್ಥೆಯನ್ನು ತರ್ತಾರೆ. ಭಾರತದ ಪ್ರಜಾಪ್ರಭುತ್ವ ಸರ್ಕಾರಕ್ಕೆ ತಕ್ಕ ಹಾಗೆ ತಗ್ಗಿ ಬಗ್ಗಿ ನಡೆಯುವಂಥ ಸಮಾಜವನ್ನು ರೂಪಿಸುವುದು ಶಿಕ್ಷಣವನ್ನು ಬಳಸಬೇಕಾಗತ್ತೆ. ಆದರೆ ಅದರಲ್ಲಿರುವಂಥ ಭ್ರಷ್ಟತೆಯನ್ನು ಕ್ವಶ್ಚನ್ ಮಾಡುವಂತಹ ಮನಸ್ಥಿತಿಯಲ್ಲಿ ನಿರ್ಮಾಣ ಆಗೋದಿಲ್ಲ. ಅವ್ರಿಗೆ ಏನು ಹೇಳ್ಕೊಟ್ಟಿದ್ದಾರೋ ಅದನ್ನು ನಾವು ಸುಮ್ಮನೆ ಕಲ್ತ್ಕೊಂಡು ಬರ್ತಾ ಇದ್ದೀವಿ ಅಷ್ಟೇ. ಲೇಖಕರು ಮುಂದೆ IT ಉದ್ಯಮದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಂದರೆ 1990ರಲ್ಲಿ ಈ IT ಉದ್ದಿಮೆ ಜನರನ್ನು ತನ್ನ ಕಡೆಗೆ ತುಂಬ ಅಟ್ರ್ಯಾಕ್ಟ್ ಮಾಡುತ್ತೆ. ಜನ ಮುಗಿಬಿದ್ದು ಕೈಗಾರಿಕೆಗಳಲ್ಲಿ ಅಗತ್ಯವಾದ ಇಂಜಿನಿಯರಿಂಗ್ ಕೋರ್ಸುಗಳನ್ನು ಓದೋದಕ್ಕೆ ಶುರು ಮಾಡ್ತಾರೆ. ಈ ಒಂದು ಕೋರ್ಸುಗಳು ನಮ್ಮ ಭಾರತದಲ್ಲಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ ಎಲ್ಲ ಕಡೆಯಿಂದಲೂ ತನ್ನನ್ನು ತಾನು ಹೊಂದ್ಕೊಳ್ಳುತ್ತೆ. ಈ ಇಂಜಿನಿಯರಿಂಗ್ ಕೋರ್ಸನ್ನು ಇಂಗ್ಲೀಷಲ್ಲೇ ಒಂದು ರೂಪಣೆಯನ್ನು ಮಾಡಿದ್ದಾರೆ. ಈ ಕೆಲಸದಿಂದ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ, ಉನ್ನತವಾದ ಜೀವನ ಸಿಗುತ್ತೆ ಅನ್ನೋ ಒಂದು ಕ್ರೆಡಿಟು ಇಂಗ್ಲೀಷ್ ಭಾಷೆಗೆ ಹೋಗುತ್ತೆ. ವಿದೇಶಗಳಿಗೆ ಹೋಗಿ ದುಡಿಯುವಂಥ ಒಂದು ವರ್ಗ ಇದೆಯಲ್ಲ, ಆ ಒಂದು ಜನರನ್ನು ನೋಡಿದಾಗ ಪ್ರತಿಯೊಬ್ಬರಿಗೂ ಅವ್ರಿಗೂ ಅದೇ ರೀತಿಯ ಒಂದು ಆಸೆ ಬರುತ್ತೆ. ಯಾಕೆಂದರೆ ಅವ್ರು ತಗೊಳ್ಳುವಂಥ ಸಂಬಳ ಆಗಿರ್ಬೋದು, ಲೈಫ್ ಸ್ಟೈಲ್ ಆಗಿರ್ಬೋದು, ಎಲ್ಲವೂ ಇಂಪ್ರೂವ್ ಆಗಿರುತ್ತೆ. ಈ ಎಲ್ಲ ಕಾರಣದಿಂದ ಮಾರುಕಟ್ಟೆಯಲ್ಲಿ ಈ ಒಂದು ಇಂಗ್ಲೀಷ್ ಶಿಕ್ಷಣಕ್ಕೆ ತುಂಬ ಇಂಪಾರ್ಟೆನ್ಸ್ ಬರುತ್ತೆ. ಜಾಗತೀಕರಣದ ನಂತರ ಇಂಗ್ಲೀಷ್ ಭಾಷೆ ತುಂಬ ಅನಿವಾರ್ಯ, ಎಲ್ಲರಿಗೂ ಬೇಕೇ ಬೇಕಾಗಿರುವಂತಹ ಒಂದು ಮಾಧ್ಯಮ ಅನ್ನೋದು ಎಲ್ಲರಿಗೂ ಅರ್ಥವಾಗುತ್ತೆ. ಅದರ ಇಂಪಾರ್ಟೆನ್ಸ್ ತುಂಬಾ ಕ್ರಿಯೇಟ್ ಆಗುತ್ತೆ. ಜನರ ಈ ಒಂದು ವೀಕ್ನೆಸ್ಸನ್ನು ಅರ್ಥ ಮಾಡಿಕೊಂಡಂತಹ ಬಂಡವಾಳಗಾರರು ತಮ್ಮ ಕೈಗಾರಿಕೆಗಳಿಗೆ ಅಗತ್ಯವಾದಂತಹ ಒಂದು ಅವಶ್ಯಕತೆಗಳನ್ನು ನೀಗಿಸಿಕೊಳ್ಳೋದಕ್ಕೋಸ್ಕರ ಈ ಒಂದು ಎಜುಕೇಷನ್ ಮೂಲಕ ಲಾಭವನ್ನು ಪಡಿತಾರೆ. ಎಜುಕೇಷನನ್ನು ಇನ್ವೆಸ್ಟ್ಮೆಂಟ್ ಆಗಿ ತಗೊಂಡಂತಹ ಸಂದರ್ಭದಲ್ಲಿ ಗ್ಲೋಬಲೈಜೇಷನ್ ತುಂಬ ಕೆಲಸವನ್ನು ಮಾಡುತ್ತಿಲ್ಲಿ. ಇಲ್ಲಿ ಶಿಕ್ಷಣ ಅನ್ನೋದು ಯಾವ ರೀತಿ ಆಗಿದೆ ಅಂದರೆ, ಮಾರುಕಟ್ಟೆಯಲ್ಲಿ ಒಂದು ಸರಕಾಗಿ ತನಗಿಷ್ಟ ಬಂದಂಥ ವಸ್ತುವನ್ನು ಕೊಳ್ಳುವುದು ಗ್ರಾಹಕನ ಹಕ್ಕು ಅನ್ನುವ ರೀತಿಯಲ್ಲಿ ಎಜುಕೇಷನ್ ಸಿಸ್ಟಮ್ ಶುರುವಾಗಿದೆ. ಇಂಗ್ಲೀಷನ್ನು ಕಲೀಲೇಬೇಕು ಅನ್ನೋ ಒಂದು ಆಸೆಗೆ ಬಿದ್ದಂತಹ ಜನ ಅದನ್ನು ಉಳಿಸಿ ಬೆಳೆಸಲು ಮಧ್ಯಮ ವರ್ಗದವರು, ಅಂದರೆ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ ಇದಕ್ಕೆ ತುಂಬ ಇಂಪಾರ್ಟೆನ್ಸನ್ನು ಕೊಡ್ತಾರೆ. ಕಾರಣ ಇಷ್ಟೇ, ಅವರ ಜೀವನದ ಶೈಲಿಯನ್ನು ಬದಲಿಸ್ಕೊಳ್ಬೇಕು ಅಂತ, ಲೈಫ್ ಸ್ಟೈಲ್ ಚೇಂಜ್ ಆಗಬೇಕು, ಅವ್ರಿಗೂ ಒಳ್ಳೆ ಸಂಬಳ ಸಿಗಬೇಕು, ಜೀವನದ ಎಲ್ಲ ಆಸೆಗಳನ್ನು ಪೂರೈಸ್ಕೊಳ್ಬೇಕು ಅನ್ನೋದೇ ಇಲ್ಲಿನ ಮುಖ್ಯ ಉದ್ದೇಶ ಆಗಿ ಕಾಣಿಸುತ್ತೆ. ಅಂದರೆ ಜನರ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಜೀವನದ ಶೈಲಿಯ ಬದಲಾವಣೆಯಲ್ಲಿ ತುಂಬ ಇಂಪಾರ್ಟೆನ್ಸನ್ನು ನೋಡಿಸುತ್ತೆ. ಶಿಕ್ಷಣದ ಜವಾಬ್ದಾರಿಯನ್ನು ಸಂವಿಧಾನ, ಅಂದರೆ ನಮ್ಮ ಕಾನ್ಸ್ಟಿಟ್ಯೂಷನ್
ಆಯಾ ಸ್ಟೇಟ್ಗಳಿಗೆ ಕೊಡಬೇಕು ಅನ್ನೋ ಉದ್ದೇಶವನ್ನು ವ್ಯಕ್ತಪಡಿಸುತ್ತೆ. ಇದಕ್ಕೆ ಕಾರಣ ಇಷ್ಟೇ, ಸ್ಥಳೀಯ ಸಂಸ್ಕೃತಿಯನ್ನು ಒಳಗೊಂಡಿರುತ್ತದೆ ಅನ್ನುವ ಉದ್ದೇಶಕ್ಕಾಗಿ ಅವರಿಗೆ ಈ ಒಂದು ಅಧಿಕಾರವನ್ನು ನೀಡ್ತಾರೆ. ಇಲ್ಲಿ ಒಂದು ರಾಜ್ಯದ ಸಂಸ್ಕೃತಿ ಮತ್ತು ಆ ಜನರ ಭಾಷೆಯನ್ನು ಉಳಿಸಬೇಕಾಗತ್ತೆ. ಆ ಒಂದು ಭಾಷೆಯು ಆ ಪರಿಸರದ ಭಾಷೆಯಾಗಿರುತ್ತೆ. ಶಿಕ್ಷಣದ ಸಂಸ್ಥೆಗಳಲ್ಲಿ ಕಲಿಯುವಾಗ ಲ್ಯಾಂಗ್ವೇಜು ತುಂಬ ಇಂಪಾರ್ಟೆಂಟ್ ಆಗುತ್ತದೆ. ಅದು ತನ್ನ ಸೊಸೈಟಿ ಮೇಲೆ ಒಂದು ಹಿಡಿತವನ್ನು ಸಾಧಿಸುತ್ತೆ. ಈಗ ಮಾಡದೆ ಹೋದರೆ ಕೆಲವೊಂದು ದೈತ್ಯ ಶಕ್ತಿಗಳು ತಮಗೆ ಬೇಕಾದ ರೀತಿಯಲ್ಲಿ ಅದರ ಉಪಯೋಗವನ್ನು ಮಾಡ್ಕೊಂಡು ಬಿಡ್ತಾರೆ. ಲೇಖಕರು ಹೇಳ್ತಾ ಇದ್ದಾರೆ, ಇಂಗ್ಲೀಷ್ ಭಾಷೆಗೆ ಗುಲಾಮರಾಗಿರುವುದರಿಂದ ಇಂಗ್ಲೀಷ್ ಮಾರುಕಟ್ಟೆ ಮತ್ತಷ್ಟು ಪ್ರಬಲವಾಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ವಿಷಯವನ್ನು ಹೇಳ್ತಾ ಇದ್ದಾರೆ, ಗಮನಿಸಿ. ಇಂಗ್ಲೀಷನ್ನು ನಾವು ಆಯ್ಕೆ ಮಾಡಿ ಓದ್ತಾ ಇಲ್ಲ, ಮಾರುಕಟ್ಟೆ ನಮ್ಮ ಆಯ್ಕೆಯನ್ನು ನಿಯಂತ್ರಣ ಮಾಡ್ತಿದೆ ಅನ್ನೋ ಒಂದು ಸತ್ಯವನ್ನು ಹೇಳ್ತಾ ಇದ್ದಾರೆ. ನಮ್ಮ ಕರ್ನಾಟಕ ಗೌರ್ನಮೆಂಟು ಈ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾರೆ. ಆದರೆ ಸಕ್ಸಸ್ ಆಗೋದಕ್ಕೆ ಸಾಧ್ಯನೇ ಆಗ್ತಿಲ್ಲ. ಕಾರಣ ಇಷ್ಟೇ, ಶಿಕ್ಷಣ ಅನ್ನೋದು ಖಾಸಗೀಕರಣ ಆಗಿದೆ. ಆ ಕಾರಣದಿಂದ ಅದರಿಂದ ತಪ್ಪಿಸ್ಕೊಳ್ಳೋದು ಅಷ್ಟು ಈಸಿ ಅಂತೂ ಅಲ್ವಾ? ಲೇಖಕರ ಕೊನೆಯ ಸಾಲು ತುಂಬ ಸುಂದರವಾಗಿದೆ. ಮಾತೃಭಾಷೆಯ ಕಲ್ಪನೆಯನ್ನು ಕಟ್ಟಿಕೊಂಡಂಥ ಈ ನುಡಿಗಳಿಗೆ ಬೆಲೆ ಎಲ್ಲಿದೆ ಅಂತ ಕೇಳ್ತಾ ಇದ್ದಾರೆ. ನಿಜ ಅಲ್ವಾ? ನಮ್ಮ ಒಂದು ಕಲ್ಪನೆ ಈ ಒಂದು ಭಾಷೆಯಲ್ಲಿ ಅಡಗಿದೆ. ಎಷ್ಟು ಸೊಗಸಾಗಿದೆ ಈ ಒಂದು ಸಾಲು. ಇಲ್ಲಿಗೆ ಈ ಸ್ಟೋರಿ ಮುಗಿಯುತ್ತೆ. ಥ್ಯಾಂಕ್ ಯು. ಕೃಷ್ಣಾರ್ಪಣಮಸ್ತು.